ಇನ್ನು ಶನಿವಾರ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಆದರೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳಲ್ಲಿ ಈ ವಿಚಾರವಾಗಿ ಒಮ್ಮತ ಮೂಡ್ತಾ ಇಲ್ಲ, ಗೊಂದಲ ಇನ್ನೂ ಕೂಡ ನಿವಾರಣೆ ಆಗಿಲ್ಲ. ಬಂದ್ಗೆ ಬೆಂಬಲ ಕೊಡಬೇಕು ಬೇಡ ಅನ್ನೋದ್ರ ಬಗ್ಗೆ ನಾಳೆ ಸಂಜೆ ಹೇಳ್ತೀನಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಕರವೇ ಪ್ರವೀಣ್ ಶೆಟ್ಟಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾರ್ಯಕರ್ತರ ಜೊತೆಗೆ ಮಾತಾಡಿ ತಿಳಿಸ್ತೀನಿ ಅಂತ ಪ್ರವೀಣ್ ಶೆಟ್ಟಿ ಹೇಳಿರೋದು. ನಾಳೆಯಿಂದ ರಾಮನಗರ ಬೆಂಗಳೂರಿಗೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ. ಆ ಪಾದಯಾತ್ರೆ ನಡೆಯುತ್ತೆ. ಮಾರ್ಚ್ 22ನೇ ತಾರೀಕು ಬೆಂಗಳೂರನ್ನ ತಲುಪ್ತೇವೆ. 10,000 ನಮ್ಮ ಕಾರ್ಯಕರ್ತರು ಇಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿದ್ದಾರೆ. ಮಾರ್ಚ್ 22 ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಅವರ ನೇತೃತ್ವ ಕನ್ನಡಪರ ಸಂಘಟನೆಗಳು. ಆದ್ರೀಗ ಕರವೇ ಪ್ರವೀಣ್ ಶೆಟ್ಟಿ ಅವರು ಯಾವ ರೀತಿ ಬಂದ್ಗೆ ಬೆಂಬಲ ಇದನ್ನ ಇಲ್ವಾ ಅಂತ ನಮ್ಮ ಜೊತೆ ಅವರೇ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ಮಾರ್ಚ್ 22ಕ್ಕೆ ಬಂದು ಅಂದ್ರೆ ನಾಡಿದ್ದು ಶನಿವಾರ ಬಂದು ಕರೆ ಕೊಟ್ಟಿದ್ದಾರೆ. ನಿಮ್ಮ ಬೆಂಬಲ ಸರ್ ಇದೇನೇ ಇಲ್ವಾ ಅಂತ? ಕರ್ನಾಟಕ ರಕ್ಷಣಾ ವೇದಿಕೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗಬೇಕಾದ್ರೆ ಮುಂಚೆ ಮಾನ್ಯ ಡಿಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಮೇಕೆದಾಟು ಯೋಜನೆಯನ್ನ ಜಾರಿಗೆ ತರ್ತೀವಂತೇಳಿ ಬೆಂಗಳೂರು ನಗರ, ರಾಮನಗರ, ಚನ್ನಪಟ್ಟಣ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಎಲ್ಲ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರನ್ನ ಕೊಡೋದ್ರ ಮುಖಾಂತರ ವಿದ್ಯುತ್ ಉತ್ಪಾದನೆಯನ್ನ ಮಾಡ್ತೀವಂತೇಳಿ ಆಶ್ವಾಸನೆಯನ್ನು ಕೊಟ್ಟು ದೊಡ್ಡ ಜಾತ್ರೆಯನ್ನ ಮಾಡಿದ್ರು. ಇವರೆಲ್ಲ ಸೇರಿ ರಾಜಕೀಯವನ್ನ ಬಿಟ್ಟು ಈ ನಾಡಿಗೆ ನೀರನ್ನ ಕೊಡುವಂತ ಕೆಲಸವನ್ನ ಮಾಡಬೇಕನ್ನುವಂತ ಒತ್ತಾಯ ಮಾಡಲಿಕ್ಕೆ 21ನೇ ತಾರೀಕು 22ನೇ ತಾರೀಕು ನಾವು ಹೆಜ್ಜೆಯನ್ನು ಹಾಕ್ತಾ ಇದ್ದೀವಿ. ಅದಕ್ಕೆ ಇಡೀ ಕರ್ನಾಟಕದಿಂದ ನಮ್ಮ ಕಾರ್ಯಕರ್ತರು, ನಮ್ಮ ರಾಜ್ಯ ಪದಾಧಿಕಾರಿಗಳು, ನಮ್ಮೆಲ್ಲಾ ಸಂಘಟನೆಯ ಪದಾಧಿಕಾರಿಗಳು ಆ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಪಾದಯಾತ್ರೆ ಎಲ್ಲಿಂದ ಹೋಗುತ್ತೆ ಸರ್? ರಾಮನಗರ ಕೆಂಪೇಗೌಡ ಸರ್ಕಲ್ ಇಂದ ವಿಧಾನಸೌಧದ ತನಕ ಪಾದಯಾತ್ರೆನ ಹಮ್ಮಿಕೊಂಡಿದ್ದೀವಿ. ಅದು ಬೃಹತ್ ಮಟ್ಟದ ಪಾದಯಾತ್ರೆ ಆಗಿರುತ್ತೆ. ನಾಳೆ 10:00 ಪ್ರಾರಂಭ ಆಗುತ್ತೆ ರಾಮನಗರದಿಂದ. ಅಲ್ಲಿಂದ ನಾವು ಪಾದಯಾತ್ರೆಯಲ್ಲಿ ಬರ್ತಾ ಇದ್ದೀವಿ. ಬೆಂಬಲ ಸರ್ ಇಲ್ಲಿ ಕರ್ನಾಟಕ ಬಂದು 22 ಕರೆ ಕೊಟ್ಟಿದ್ದಾರಲ್ಲ ಸರ್? ಈಗ ವಾಟಾಳ್ ನಾಗರಾಜ್ ಅವರು ಕರೆದಿರುವಂತಹ ಅನೇಕ ಹೋರಾಟಗಳನ್ನ ಹಮ್ಮಿಕೊಂಡಿದ್ದಾರೆ. ಅವರು ಈ ಒಂದು ಬಂದಲ್ಲಿ ನೀವು ನಿಮ್ಮ ಸಂಘಟನೆ ಭಾಗಿಯಾಗತ್ತಾ ಅಥವಾ ನೈತಿಕ ಬೆಂಬಲ ಸರ್ ಅಂತ? ಇವತ್ತು ನಾಳೆ ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ. ರಾಜ್ಯ ಪದಾಧಿಕಾರಿಗಳೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ಅಲ್ಲಿ ನಮ್ಮ ಅಂತಿಮ ನಿರ್ಧಾರವನ್ನು ಪ್ರಕಟಣೆ ಮಾಡ್ತೀವಿ. ವಾಟಾಳ್ ನಾಗರಾಜ್ ಅವರ ಬಗ್ಗೆ ನಮ್ಗೆ ಗೌರವ ಇದೆ. ಕನ್ನಡದ ಹೋರಾಟ ಯಾರೇ ಮಾಡಲಿ ಅವ್ರ ಜೊತೆಗೆ ನಾವೆಲ್ಲಾ ಹೋರಾಟದಲ್ಲೂ ಭಾಗಿಯಾಗ್ತೀವಿ. ಕನ್ನಡದ ಅಸ್ಮಿತೆ, ಕನ್ನಡಕ್ಕಾಗಿ ಪ್ರತಿ ರಕ್ತದ ಕಣದಲ್ಲೂ ಕನ್ನಡಕ್ಕಾಗಿ ಪ್ರಾಣವನ್ನ ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಸಭೆ ಮಾಡಿ ನಿಮ್ ನಿರ್ಧಾರ ಪ್ರಕಟಣೆ ಮಾಡ್ತಾರೆ. ಎಷ್ಟು ಗಂಟೆ ಸಭೆ ಮಾಡ್ತಾರೆ ಸರ್? ನಾಳೆ ನಾವು ಅಲ್ಲೆಲ್ಲ ಒಟ್ಟಿಗೆ ಸೇರ್ತೀವಿ. 11 ಗಂಟೆ 12 ಗಂಟೆ ಸಂಜೆ 5 ಗಂಟೆ ಒಳಗಡೆ ನಾವು ನಮ್ಮ ನಿರ್ಧಾರವನ್ನ ಪ್ರಕಟಣೆ ಮಾಡ್ತೀವಿ. ಇದಿಷ್ಟು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಶನಿವಾರ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಆದರೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳಲ್ಲಿ ಈ ವಿಚಾರವಾಗಿ ಒಮ್ಮತ ಮೂಡ್ತಾ ಇಲ್ಲ, ಗೊಂದಲ ಇನ್ನೂ ಕೂಡ ನಿವಾರಣೆ ಆಗಿಲ್ಲ. ಬಂದ್ಗೆ ಬೆಂಬಲ ಕೊಡಬೇಕು ಬೇಡ ಅನ್ನೋದ್ರ ಬಗ್ಗೆ ನಾಳೆ ಸಂಜೆ ಹೇಳ್ತೀನಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಕರವೇ ಪ್ರವೀಣ್ ಶೆಟ್ಟಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾರ್ಯಕರ್ತರ ಜೊತೆಗೆ ಮಾತಾಡಿ ತಿಳಿಸ್ತೀನಿ ಅಂತ ಪ್ರವೀಣ್ ಶೆಟ್ಟಿ ಹೇಳಿರೋದು. ನಾಳೆಯಿಂದ ರಾಮನಗರ ಬೆಂಗಳೂರಿಗೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ. ಆ ಪಾದಯಾತ್ರೆ ನಡೆಯುತ್ತೆ. ಮಾರ್ಚ್ 22ನೇ ತಾರೀಕು ಬೆಂಗಳೂರನ್ನ ತಲುಪ್ತೇವೆ. 10,000 ನಮ್ಮ ಕಾರ್ಯಕರ್ತರು ಇಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿದ್ದಾರೆ. ಮಾರ್ಚ್ 22 ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಅವರ ನೇತೃತ್ವ ಕನ್ನಡಪರ ಸಂಘಟನೆಗಳು. ಆದ್ರೀಗ ಕರವೇ ಪ್ರವೀಣ್ ಶೆಟ್ಟಿ ಅವರು ಯಾವ ರೀತಿ ಬಂದ್ಗೆ ಬೆಂಬಲ ಇದನ್ನ ಇಲ್ವಾ ಅಂತ ನಮ್ಮ ಜೊತೆ ಅವರೇ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ಮಾರ್ಚ್ 22ಕ್ಕೆ ಬಂದು ಅಂದ್ರೆ ನಾಡಿದ್ದು ಶನಿವಾರ ಬಂದು ಕರೆ ಕೊಟ್ಟಿದ್ದಾರೆ. ನಿಮ್ಮ ಬೆಂಬಲ ಸರ್ ಇದೇನೇ ಇಲ್ವಾ ಅಂತ? ಕರ್ನಾಟಕ ರಕ್ಷಣಾ ವೇದಿಕೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗಬೇಕಾದ್ರೆ ಮುಂಚೆ ಮಾನ್ಯ ಡಿಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಮೇಕೆದಾಟು ಯೋಜನೆಯನ್ನ ಜಾರಿಗೆ ತರ್ತೀವಂತೇಳಿ ಬೆಂಗಳೂರು ನಗರ, ರಾಮನಗರ, ಚನ್ನಪಟ್ಟಣ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಎಲ್ಲ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರನ್ನ ಕೊಡೋದ್ರ ಮುಖಾಂತರ ವಿದ್ಯುತ್ ಉತ್ಪಾದನೆಯನ್ನ ಮಾಡ್ತೀವಂತೇಳಿ ಆಶ್ವಾಸನೆಯನ್ನು ಕೊಟ್ಟು ದೊಡ್ಡ ಜಾತ್ರೆಯನ್ನ ಮಾಡಿದ್ರು. ಇವರೆಲ್ಲ ಸೇರಿ ರಾಜಕೀಯವನ್ನ ಬಿಟ್ಟು ಈ ನಾಡಿಗೆ ನೀರನ್ನ ಕೊಡುವಂತ ಕೆಲಸವನ್ನ ಮಾಡಬೇಕನ್ನುವಂತ ಒತ್ತಾಯ ಮಾಡಲಿಕ್ಕೆ 21ನೇ ತಾರೀಕು 22ನೇ ತಾರೀಕು ನಾವು ಹೆಜ್ಜೆಯನ್ನು ಹಾಕ್ತಾ ಇದ್ದೀವಿ. ಅದಕ್ಕೆ ಇಡೀ ಕರ್ನಾಟಕದಿಂದ ನಮ್ಮ ಕಾರ್ಯಕರ್ತರು, ನಮ್ಮ ರಾಜ್ಯ ಪದಾಧಿಕಾರಿಗಳು, ನಮ್ಮೆಲ್ಲಾ ಸಂಘಟನೆಯ ಪದಾಧಿಕಾರಿಗಳು ಆ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಪಾದಯಾತ್ರೆ ಎಲ್ಲಿಂದ ಹೋಗುತ್ತೆ ಸರ್? ರಾಮನಗರ ಕೆಂಪೇಗೌಡ ಸರ್ಕಲ್ ಇಂದ ವಿಧಾನಸೌಧದ ತನಕ ಪಾದಯಾತ್ರೆನ ಹಮ್ಮಿಕೊಂಡಿದ್ದೀವಿ. ಅದು ಬೃಹತ್ ಮಟ್ಟದ ಪಾದಯಾತ್ರೆ ಆಗಿರುತ್ತೆ. ನಾಳೆ 10:00 ಪ್ರಾರಂಭ ಆಗುತ್ತೆ ರಾಮನಗರದಿಂದ. ಅಲ್ಲಿಂದ ನಾವು ಪಾದಯಾತ್ರೆಯಲ್ಲಿ ಬರ್ತಾ ಇದ್ದೀವಿ. ಬೆಂಬಲ ಸರ್ ಇಲ್ಲಿ ಕರ್ನಾಟಕ ಬಂದು 22 ಕರೆ ಕೊಟ್ಟಿದ್ದಾರಲ್ಲ ಸರ್? ಈಗ ವಾಟಾಳ್ ನಾಗರಾಜ್ ಅವರು
ಕರೆದಿರುವಂತಹ ಅನೇಕ ಹೋರಾಟಗಳನ್ನು ಹಮ್ಮಿಕೊಂಡಿದ್ದಾರೆ ಅವರು. ಈ ಒಂದು ಬಂದ್ನಲ್ಲಿ ನೀವು ನಿಮ್ಮ ಸಂಘಟನೆ ಭಾಗಿಯಾಗತ್ತಾ ಅಥವಾ ನೈತಿಕ ಬೆಂಬಲ ಸರ್ ಅಂತ? ಇವತ್ತು ನಾಳೆ ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ, ರಾಜ್ಯ ಪದಾಧಿಕಾರಿಗಳೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ಅಲ್ಲಿ ನಮ್ಮ ಅಂತಿಮ ನಿರ್ಧಾರವನ್ನು ಪ್ರಕಟಣೆ ಮಾಡ್ತೀವಿ. ವಾಟಾಳ್ ನಾಗರಾಜ್ ಅವರ ಬಗ್ಗೆ ನಮ್ಗೆ ಗೌರವ ಇದೆ. ಕನ್ನಡದ ಹೋರಾಟ ಯಾರೇ ಮಾಡಲಿ ಅವ್ರ ಜೊತೆಗೆ ನಾವೆಲ್ಲಾ ಹೋರಾಟದಲ್ಲೂ ಭಾಗಿಯಾಗ್ತೀವಿ. ಕನ್ನಡದ ಅಸ್ಮಿತೆ, ಕನ್ನಡಕ್ಕಾಗಿ ಪ್ರತಿ ರಕ್ತದ ಕಣದಲ್ಲೂ ಕನ್ನಡಕ್ಕಾಗಿ ಪ್ರಾಣವನ್ನ ಕೊಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಸಭೆ ಮಾಡಿ ನಿಮ್ ನಿರ್ಧಾರ ಪ್ರಕಟಣೆ ಮಾಡ್ತಾರೆ. ನಾಳೆ ಎಷ್ಟು ಗಂಟೆ ಸಭೆ ಮಾಡ್ತಾರೆ ಸರ್? ನಾಳೆ ನಾವು ಅಲ್ಲೆಲ್ಲ ಒಟ್ಟಿಗೆ ಸೇರ್ತೀವಿ. 11 ಗಂಟೆ 12 ಗಂಟೆ ಸಂಜೆ 5 ಗಂಟೆ ಒಳಗಡೆ ನಾವು ನಮ್ಮ ನಿರ್ಧಾರವನ್ನ ಪ್ರಕಟಣೆ ಮಾಡ್ತೀವಿ. ಎಸ್, ಇದಿಷ್ಟು ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಶನಿವಾರ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಆದರೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳಲ್ಲಿ ಈ ವಿಚಾರವಾಗಿ ಒಮ್ಮತ ಮೂಡ್ತಾ ಇಲ್ಲ, ಗೊಂದಲ ಇನ್ನೂ ಕೂಡ ನಿವಾರಣೆ ಆಗಿಲ್ಲ. ಬಂದ್ಗೆ ಬೆಂಬಲ ಕೊಡಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ನಾಳೆ ಸಂಜೆ ಹೇಳ್ತೀನಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಕರವೇ ಪ್ರವೀಣ್ ಶೆಟ್ಟಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾರ್ಯಕರ್ತರ ಜೊತೆಗೆ ಮಾತಾಡಿ ತಿಳಿಸ್ತೀನಿ ಅಂತ ಪ್ರವೀಣ್ ಶೆಟ್ಟಿ ಹೇಳಿರೋದು. ನಾಳೆಯಿಂದ ರಾಮನಗರ, ಬೆಂಗಳೂರಿಗೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ. ಆ ಪಾದಯಾತ್ರೆ ನಡೆಯುತ್ತೆ. ಮಾರ್ಚ್ 22ನೇ ತಾರೀಕು ಬೆಂಗಳೂರನ್ನ ತಲುಪ್ತೇವೆ. 10,000 ನಮ್ಮ ಕಾರ್ಯಕರ್ತರು ಇಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿದ್ದಾರೆ. ಮಾರ್ಚ್ 22 ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಅವರ ನೇತೃತ್ವ ಕನ್ನಡಪರ ಸಂಘಟನೆಗಳು. ಆದ್ರೀಗ ಕರವೇ ಪ್ರವೀಣ್ ಶೆಟ್ಟಿ ಅವರು ಯಾವ ರೀತಿ ಬಂದ್ಗೆ ಬೆಂಬಲ ಇದನ್ನ ಇಲ್ವಾ ಅಂತ ನಮ್ಮ ಜೊತೆ ಅವರೇ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ಮಾರ್ಚ್ 22ಕ್ಕೆ ಬಂದು ಅಂದ್ರೆ ನಾಡಿದ್ದು ಶನಿವಾರ ಬಂದು ಕರೆ ಕೊಟ್ಟಿದ್ದಾರೆ. ನಿಮ್ಮ ಬೆಂಬಲ ಸರ್ ಇದೇನೇ ಇಲ್ವಾ ಅಂತ? ಕರ್ನಾಟಕ ರಕ್ಷಣಾ ವೇದಿಕೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗಬೇಕಾದ್ರೆ ಮುಂಚೆ ಮಾನ್ಯ ಡಿಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಮೇಕೆದಾಟು ಯೋಜನೆಯನ್ನ ಜಾರಿಗೆ ತರ್ತೀವಿ ಅಂತೇಳಿ ಬೆಂಗಳೂರು ನಗರ, ರಾಮನಗರ, ಚನ್ನಪಟ್ಟಣ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಎಲ್ಲ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರನ್ನ ಕೊಡೋದ್ರ ಮುಖಾಂತರ ವಿದ್ಯುತ್ ಉತ್ಪಾದನೆಯನ್ನ ಮಾಡ್ತೀವಿ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟು ದೊಡ್ಡ ಜಾತ್ರೆಯನ್ನ ಮಾಡಿದ್ರು. ಇವರೆಲ್ಲ ಸೇರಿ ರಾಜಕೀಯವನ್ನ ಬಿಟ್ಟು ಈ ನಾಡಿಗೆ ನೀರನ್ನ ಕೊಡುವಂತ ಕೆಲಸವನ್ನ ಮಾಡಬೇಕನ್ನುವಂತ ಒತ್ತಾಯ ಮಾಡಲಿಕ್ಕೆ 21ನೇ ತಾರೀಕು 22ನೇ ತಾರೀಕು ನಾವು ಹೆಜ್ಜೆಯನ್ನ ಹಾಕ್ತಾ ಇದ್ದೀವಿ. ಅದಕ್ಕೆ ಇಡೀ ಕರ್ನಾಟಕದಿಂದ ನಮ್ಮ ಕಾರ್ಯಕರ್ತರು, ನಮ್ಮ ರಾಜ್ಯ ಪದಾಧಿಕಾರಿಗಳು, ನಮ್ಮೆಲ್ಲಾ ಸಂಘಟನೆಯ ಪದಾಧಿಕಾರಿಗಳು ಆ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದೀವಿ. ರಾಮನಗರ ಕೆಂಪೇಗೌಡ ಸರ್ಕಲ್ ಇಂದ ವಿಧಾನಸೌಧದ ತನಕ ಪಾದಯಾತ್ರೆನ ಹಮ್ಮಿಕೊಂಡಿದೀವಿ. ಅದು ಬೃಹತ್ ಮಟ್ಟದ ಪಾದಯಾತ್ರೆ ಆಗಿರುತ್ತೆ. ನಾಳೆ 10:00 ಪ್ರಾರಂಭ ಆಗುತ್ತೆ ರಾಮನಗರದಿಂದ. ಅಲ್ಲಿಂದ ನಾವು ಪಾದಯಾತ್ರೆಯಲ್ಲಿ ಬರ್ತಾ ಇದ್ದೀವಿ. ಬೆಂಬಲ ಸರ್, ಇಲ್ಲಿ ಕರ್ನಾಟಕ ಬಂದು 22 ಕರೆ ಕೊಟ್ಟಿದ್ದಾರಲ್ಲ ಸರ್. ಈಗ ವಾಟಾಳ್ ನಾಗರಾಜ್ ಅವರು ಕರೆದಿರುವಂತಹ ಅನೇಕ ಹೋರಾಟಗಳನ್ನು ಹಮ್ಮಿಕೊಂಡಿದ್ದಾರೆ ಅವರು. ಈ ಒಂದು ಬಂದ್ನಲ್ಲಿ ನೀವು ನಿಮ್ಮ ಸಂಘಟನೆ ಭಾಗಿಯಾಗತ್ತಾ ಅಥವಾ ನೈತಿಕ ಬೆಂಬಲ ಸರ್ ಅಂತ? ಇವತ್ತು ನಾಳೆ ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ, ರಾಜ್ಯ ಪದಾಧಿಕಾರಿಗಳೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ಅಲ್ಲಿ ನಮ್ಮ ಅಂತಿಮ ನಿರ್ಧಾರವನ್ನು ಪ್ರಕಟಣೆ ಮಾಡ್ತೀವಿ. ವಾಟಾಳ್ ನಾಗರಾಜ್ ಅವರ ಬಗ್ಗೆ ನಮ್ಗೆ ಗೌರವ ಇದೆ. ಕನ್ನಡದ ಹೋರಾಟ ಯಾರೇ ಮಾಡಲಿ ಅವ್ರ ಜೊತೆಗೆ ನಾವೆಲ್ಲಾ ಹೋರಾಟದಲ್ಲೂ ಭಾಗಿಯಾಗ್ತೀವಿ. ಕನ್ನಡದ ಅಸ್ಮಿತೆ, ಕನ್ನಡಕ್ಕಾಗಿ ಪ್ರತಿ ರಕ್ತದ ಕಣದಲ್ಲೂ ಕನ್ನಡಕ್ಕಾಗಿ ಪ್ರಾಣವನ್ನ ಕೊಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಸಭೆ ಮಾಡಿ ನಿಮ್ ನಿರ್ಧಾರ ಪ್ರಕಟಣೆ ಮಾಡ್ತಾರೆ. ನಾಳೆ ಎಷ್ಟು ಗಂಟೆ ಸಭೆ ಮಾಡ್ತಾರೆ ಸರ್? ನಾಳೆ ನಾವು ಅಲ್ಲೆಲ್ಲ ಒಟ್ಟಿಗೆ ಸೇರ್ತೀವಿ. 11 ಗಂಟೆ 12 ಗಂಟೆ ಸಂಜೆ 5 ಗಂಟೆ ಒಳಗಡೆ ನಾವು ನಮ್ಮ ನಿರ್ಧಾರವನ್ನ ಪ್ರಕಟಣೆ ಮಾಡ್ತೀವಿ. ಎಸ್, ಇದಿಷ್ಟು ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.